ಓರೆಗಣ್ಣಲ್ಲಿ ನೋಡೋದು ಬೇಡ, ಬೇಕಾದ್ರೆ ಎದುರುಗಡೆ ನಿಂತ್ಕೊಂಡು ಡೈರೆಕ್ಟಾಗೆ ನೋಡು. ಹಲೋ, ನಾನೇ ನಿನ್ನ ನೋಡ್ತಿಲ್ಲ, ಇದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ ಅಷ್ಟೇ. ಓಹೋ, ಹೌದಾ? ಸತ್ಯ ಸತ್ಯ ಯಾವತ್ತು ಸತ್ಯನೇ ಮಾತಾಡಬೇಕು. ಈ ಥರ ಸುಳ್ಳ್ಯಾಕೆ ಹೇಳ್ತಾ ಇದೆಯಾ? ನೀನು ನೋಡ್ತಾ ಇದೆಯಲ್ಲ, ಅದು ನಾನು ನೋಡಿದೆ. ಹತ್ರ ಬಂದು ನಿಂತು ದೃಷ್ಟಿ ತೆಗಿ, ನನಗೆ ನಿಂದೆ ದೃಷ್ಟಿ ಆಗಿರುತ್ತೆ. ಪುಕ್ಲ ಯಾರೋ ದೊಡ್ಡ ಹೀರೋ ತರ ಬಿಲ್ಡಪ್ ಕೊಡ್ತಿದ್ರಪ್ಪ, ಆದ್ರೆ ಒಂದ್ ಸಣ್ಣ ಜರಳೆಗೆ ಈ ತರ ಹೆದರ್ಕೊಂಡ್ಬಿಟ್ರು. ನನ್ನೇ ಹೆದರ್ಸ್ತೀಯ ನೀನು? ಹೌದು, ಹೆದರ್ಸ್ತೀನಿ. ಏನಿವಾಗ ಪುಕ್ಲ 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 ನನ್ನೇ ಪುಕ್ಲ ಅಂತ್ಯಾ? ನೋಡಿ ಇವಾಗ ಏನ್ ಮಾಡ್ತೀನಿ ನಾನು? ಬೇಡ ಅಮೂಲ್ ಬೇಬಿ. ಯಾಕೆ ಬೇಡ ಅಮೂಲ್ ಬೇಬಿ? ಕೂಕೊಂಡ್ಬಿಡ್ತೀನಿ. ಕೂಕೋ. ಮನೆಯವರೆಲ್ಲ ಬಂದ್ಬಿಡ್ತಾರೆ ಅಷ್ಟೇ. ಬರ್ಲಿ. ಬೇಡ ನೋಡು. ಬೇಕು ರೌಡಿ ಬೇಬಿ, ಆಗಿದ್ದಾಗೋಗ್ಲಿ. ಇವತ್ತು ನೀನು ನನಗೆ ಮುತ್ತು ಕೊಡದೆ ನಾನು ಬಿಡಲ್ಲ. ಬೇಕಿದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಇಷ್ಟೊಂದೆಲ್ಲ ಗೋಳು ಇಟ್ಕೊಂಡ್ಮೇಲೆ ಮುತ್ತು ಕೊಡೋದ ಚಾನ್ಸೇ ಇಲ್ಲ. ಬೇಡ ಬಿಡು, ಅದು ಎಷ್ಟೊತ್ತು ಹೀಗೆ ನಿಂತ್ಕೋತೀಯೋ ನಿಂತ್ಕೋ, ಹೀಗೆ ಇರೋಣ. ಈಗೇನು ಮುತ್ತು ಕೊಡ್ಬೇಕು ತಾನೆ? ಆಯ್ತು, ಕೊಡ್ತೀನಿ. ಒಂದು ನಿಮಿಷ ಬಂದೆ. ಮುತ್ತು ಬೇಕಾ? ಮುತ್ತಿನ ಟ್ಯಾಟೂನೇ ಹಾಕ್ತೀನಿ. ಕಣ್ಮುಚ್ಕೋ. ಇದು ಬೇರೆ. ಎಷ್ಟೊತ್ತಿಗೆ ತಿಂಡಿ ಹೇಳಿದ್ದು ನಿನಗೆ? ಎಷ್ಟೊತ್ತಿಗೆ ಬರ್ತಿದ್ಯಾ ನೀನು? ಟೈಮ್ ಸರಿಯಾಗಿ ಬರೋದಕ್ಕೆ ಏನ್ ನಿನಗೆ? ದೊಡ್ಡಮ್ಮ ಪಾಪ, ಅಣ್ಣಂಗೆ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ನೀವು ಹೀಗೆ ಮಾಡೋದಕ್ಕೇನೆ. ಇಲ್ಲಿ ನೋಡಿ, ಅಣ್ಣ ಸರಿಯಾಗಿ ಮುಖ ಕೂಡ ಒರೆಸ್ಕೊಂಬಂದಿಲ್ಲ. ಇಲ್ಲಿ ನೋಡಿ. ಏನಾಯ್ತು? ಯಾಕೆಲ್ರು ನಗ್ತಾ ಇದ್ದೀರಾ? ರಿತು, ನೀನಾದ್ರೂ ಹೇಳೆ ಏನಾಯ್ತು ಅಂತ. ನಾನೇನು ಹೇಳೋದಿಲ್ಲಪ್ಪ, ನಾನಿನ್ನು ಚಿಕ್ಕ ಹುಡುಗಿ.
ನಾನ್ ಬೇಡ ಬೇಡ ಅಂತ ಹೇಳಿದ್ರು ಹಠ ಮಾಡಿ ಮುತ್ತು ಕೊಡಿಸ್ಕೊಂಡೆ ಅಲ್ಲ, ಈಗ ಅನ್ಭವ್ಸು. ಏನೋ ಮಗನೇ ನಿನ್ನ ಕೃಷ್ಣ ಲೀಲೆ. ಅಪ್ಪ ಅದು ಏನಯ್ಯ ಕುಲಪುತ್ರ, ನಿನ್ನ ರೊಮ್ಯಾನ್ಸು ಡೈನಿಂಗ್ ಟೇಬಲ್ವರೆಗೂ ಬಂದಿದೆ. ಹಾಗೇನಿಲ್ಲ ಚಿಕ್ಕಪ್ಪ, ನಾನು ನೋಡ್ಕೊಳ್ಳಿಲ್ಲ ಅಷ್ಟೇ. ಬರೀ ಇದೇ ಆಯ್ತು. ಯಾವಾಗ ಎಲ್ಲಿ ಹೇಗಿರ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಮೊದಲಿನ ಹಾಗಿಲ್ಲ ಕಣೋ ಕಾರ್ತಿಕ್ ನೀನು. ಇತ್ತೀಚೆಗೆ ತುಂಬಾ ಬದಲಾಗ್ತಿದ್ಯಾ ಕಾರ್ತಿಕ್. ಗಮನ ಎಲ್ಲೋ ಹೋಗ್ತಾ ಇದೆ. ಪ್ರೀತಿಗೆ ಬಿದ್ಮೇಲೆ ಹಾಗೆ ಕಣೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ನಾವು ನೋಡಿದ್ರು ನೋಡ್ದಿದ್ದ ಹಾಗಿರಬೇಕು, ಅಲ್ವೇನೋ ಕಾರ್ತಿಕ್? ಹಾಂ, ಅದು ಏನಪ್ಪ ನೀವು ರೇಗಿಸ್ತಿರಲ್ಲ. ರೇಗದೆ ಇನ್ನೇನಯ್ಯ ಮಾಡಲಿ, ಈಗ ಎಲ್ರಿಗೂ ನೋಡೋ ಹಾಗಾಯ್ತಲ್ಲ. ನೋಡು, ಇನ್ಮೇಲೆ ರೂಮಿಂದ ಹೊರಗಡೆ ಬರಬೇಕಾದ್ರೆ ಒಂದ್ಸರಿ ಕನ್ನಡಿನ ನೋಡಿಕೊಂಡು ಬಾ. ನೋಡಕ್ಕೆ ಓದ್ಕೊಂಡಿರೋ ತರ ಕಾಣ್ತಾ ಇದೀಯಾ, ಇಲ್ಲಿ ಬಂದು ಕೂಲಿ ಕೆಲಸ ಮಾಡ್ತಾ ಇದೀಯಾ? ಎಲ್ಲ ನಮ್ಮ ಮನೆ ಬರೋ ಇವ್ರೆ. ಓ, ರಾಜು ಅಂತ. ಓ, ರಾಜು, ಬಾಲ ಅಂತ. ಏನು ಹೇಳ್ತಿದ್ದೆ ನಾನು? ಕೆಲ್ಸಕ್ಕೆ ಸೇರ್ಕೊಬೇಕಾದ ಟೈಮಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಿದ್ರೆ ನನಗೆ ಗತಿಗೆ ಬರ್ತಿರ್ಲಿಲ್ಲ ರಾಜು. ಆಗೆಲ್ಲ ಪೋಲಿಯೋ ಎಲ್ದ್ಬಿಟ್ಟೆ, ಬೇಕಾಬಿಟ್ಟು ಇದ್ಬಿಟ್ಟೆ, ಅದಕ್ಕೆ ಈ ಪರಿಸ್ಥಿತಿ. ಈಗಲೂ ಅಂತದೇ ಕೆಲಸ ಹುಡುಕ ಗುರು, ನಿನ್ಗೆ ಯಾಕೆ ಗುರು ಇದೆಲ್ಲ? ಅಲ್ಲೆಲ್ಲೂ ಕೆಲಸ ಸಿಗ್ಲಿಲ್ಲ ಅಂತಾನೆ ಅಲ್ವಾ ಇಲ್ಲಿಗೆ ಬಂದಿರೋದು. ಹೋಗ್ಲಿ ಬಿಡು, ಕೆಲಸ ಯಾವುದಾದ್ರೇನು. ದುಡಿಯೋದು ಮುಖ್ಯ, ಹೆಂಡತಿ ಮಕ್ಕಳನ್ನ ಸಾಕೋದು ಮುಖ್ಯ. ಈಗ ನೋಡು, ನೀನೇ ಇದರಲ್ಲಿ ಸಂಸಾರ ಮಾಡ್ತಾ ಇಲ್ವಾ, ಅದಕ್ಕೆ ಹಂಗೆ ನಾನು. ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ ಗುರು. ಓ, ಅಷ್ಟೆಲ್ಲ ಆಗೋಯ್ತಾ? ಪಿಕ್ಚರ್ ತರ ಇದೆಯಲ್ಲ ಗುರು ನಿನ್ ಲೈಫು. ಮತ್ತೆ ನೀನು ಕೆಲಸ ಮಾಡಿದ ತಕ್ಷಣ ನೀನ್ ಹೆಂಡತಿ ಒಪ್ಕೊಬಿಡ್ತಾಳ? ಇದ್ರಲ್ಲಿ ಬರೋ ಸಂಬಳ ಎಲ್ಲಿ ಸಾಲುತ್ತೆ ಗುರು? ಗೊತ್ತಿಲ್ಲ ರಾಜು, ನಾನಂತೂ ಪ್ರಯತ್ನ ಪಡ್ತಾ ಇದ್ದೀನಿ. ಇಷ್ಟು ದಿನ ಅವಳಿಗೆ ಸುಳ್ಳು ಹೇಳಿ ಯಾಮಾರಿಸಿದ್ದು ಸಾಕು. ಇನ್ಮೇಲಿಂದನಾದರೂ ನಾನು ಕಷ್ಟಪಟ್ಟು ದುಡ್ದು ಅವಳ ಪ್ರೀತಿನ ಸಂಪಾದನೆ ಮಾಡೇ ಮಾಡ್ತೀನಿ. ನಿನ್ ಕತೆ ಕೇಳಿದ್ರೆ ನನಗೆ ಒಂಥರ ಆಗುತ್ತಿಲ್ಲ ಗುರು. ಅದು ಏನೋ ಅನುಭವಿಸ್ತಾ ಇದೆಯೋ ಏನೋ. ಬಿಡಿ, ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ? ಇಲ್ಲೇನು ಬರ್ದಿರುತ್ತೋ ಅದೇ ಆಗೋದು. ಅದು ಬಿಡಿ, ನಿಮ್ಮ ಕತೆ ಏನು? ಏನೋ ಗುರು, ವಿದ್ಯೆ ಅಂತೂ ಮೊದಲಿಂದ ನೋಡ್ತಿಲ್ಲ, ಇದೇ ಕೆಲಸ. ಹೆಂಡತಿ ಮಕ್ಕಳು ಜವಾಬ್ದಾರಿ, ಹೊಟ್ಟೆ ಪಾಡು ಮಾಡಬೇಕಲ್ಲ ಗುರು. ಮಾಡ್ತಿದ್ದೀನಿ ಅಷ್ಟೇ. ಗುರು, ಮ್ಯಾನೇಜರ್ ಬಂದ, ನಾವು ಮಾತಾಡ್ತೀನಿ ಅಂದ್ರೆ ಉರ್ಕೊಬಿಡ್ತಾನೆ. ಬಾ ಕೆಲಸ ಮಾಡವ. ಲೋ, ಇಬ್ರು ಅಲ್ಲಿ ಏನೋ ಮಾಡ್ತಾ ಇದ್ರಾ? ಬಂದ್ ಕೆಲಸ ನೋಡಿ.